ಮನವಿ ಕೊಡುವ ಮುಖಾಂತರ ಸಾರ್ವಜನಿಕ ಪರವಾಗಿ ಇವತ್ತು ನಾವು ಕುಷ್ಟಗಿ ಹಿತರಕ್ಷಣಾ ವೇದಿಕೆಯ ಪರವಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಕುಷ್ಟಗಿ ಪಟ್ಟಣ ಸುಮಾರು 35ರಿಂದ 40 ಸಾವಿರ ಜನಸಂಖ್ಯೆಯನ್ನು ಒಳಗೊಂಡಿದ್ದು, ಮುಂದಿನ ದಿನಮಾನಗಳಲ್ಲಿ ಇದು ನಗರಸಭೆ ಆಗ್ತಕ್ಕಂಥ ವ್ಯವಸ್ಥೆಗೆ ಒಳಪಡ್ತಾ ಇರೋದ್ರಿಂದ ದಿನದಿನಕ್ಕೆ ಕುಷ್ಟಗಿ ಪಟ್ಟಣ ಬೆಳೆಯುವುದರಿಂದ ಅನೇಕ ಸಮಸ್ಯೆಗಳು, ಅನೇಕ ಬಡಾವಣೆಗಳು ಆಗುವುದರಿಂದ ಈಗ ಕುಷ್ಟಗಿ ಸುಮಾರು 3 ಕಿಲೋಮೀಟರ್ ಅಂತರವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿಯನ್ನು ಹೊಂದಿದೆ. ಅನೇಕ ವಾರ್ಡ್ಗಳಲ್ಲಿ, ಅನೇಕ ಬಡಾವಣೆಗಳಲ್ಲಿ ಇನ್ನೂ ಸಮರ್ಪಕವಾಗಿ ನೀರಿನ ವ್ಯವಸ್ಥೆ ಆಗಿಲ್ಲ. ಕೆಲವು ಕಡೆ ಹಳೆ ಊರಲ್ಲಿ ನೀರಿನ ವ್ಯವಸ್ಥೆ ಸರಿಯಾಗಿದ್ದರೆ ಕುಷ್ಟಗಿಯ ಮಧ್ಯಭಾಗದಲ್ಲಿ ಸಮಸ್ಯೆ ಬಹಳ ತೀವ್ರವಾಗಿದೆ. ಇದನ್ನು ದಿನನಿತ್ಯ ನಾವೆಲ್ಲರೂ ಈ ಒಂದು ಪಟ್ಟಣದಲ್ಲಿ ನೋಡ್ತಾ ಇದ್ದೇವೆ. ಈಗಾಗಲೇ ಕುಷ್ಟಗಿ ಹಿತರಕ್ಷಣಾ ವೇದಿಕೆ 3-4 ತಿಂಗಳ ಹಿಂದೆ ನಾವು ಈಗ ಹಿತರಕ್ಷಣೆ ಹುಟ್ಟಾಕಿದ ಮೇಲೆ ಮಾನ್ಯ ಮುಖ್ಯಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆ ಮನವಿಯಲ್ಲಿ ಅವಾಗ ಅವರು ಎರಡು ಮನವಿಗಳನ್ನು ಸ್ವೀಕಾರ ಮಾಡಿದ್ದಾರೆ. ಅದರ ತದನಂತರ ಅನೇಕ ಕುಷ್ಟಗಿ ಪಟ್ಟಣದ ರಕ್ಷಣಾ ವೇದಿಕೆಗಳಾಗಿರಲಿ, ಸಂಘಟಕರಾಗಿರಲಿ ಅನೇಕ ರೀತಿಯ ಮನವಿಗಳನ್ನು ಕೊಟ್ಟಿದ್ದಾಗಿದೆ. ಇವತ್ತು ಸುಮಾರು 2,000 ಎಕರೆಗಿಂತ ಮೇಲೆ ಕುಷ್ಟಗಿ ಪಟ್ಟಣದಲ್ಲಿ ಎಣ್ಣೆ ಆಗಿತ್ತು. ಇದರಲ್ಲಿ ಸಾರ್ವಜನಿಕವಾಗಿ ಮತ್ತು ಉದ್ಯಾನವನಕ್ಕಾಗಿ ತೆಗೆದಿರ್ತಕ್ಕಂಥ ಸ್ಥಳಗಳನ್ನು ಇವು ಯಾವುದೇ ರೀತಿಯಾಗಿ ಇನ್ನೊಬ್ಬರಿಗೆ ಪಾಲಾಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು ಸಹಿತ ಈ ಎಲ್ಲ ಕಾನೂನು ಪುರಸಭೆ ಅಧಿಕಾರಿಗಳಿಗೂ, ಎಲ್ಲ ಅಧಿಕಾರಿಗಳಿಗೂ ಜಿಲ್ಲಾ ಆದೇಶದ ಮೇರೆಗೂ ಸಹಿತ ತಿಳಿದಿರ್ತದೆ. ಆದರೆ ಇವತ್ತು ನಾವು ಕುಷ್ಟಗಿ ಪಟ್ಟಣದಲ್ಲಿ ಅನೇಕ ನಮ್ಮ ಸ್ನೇಹಿತರು, ಅನೇಕ ನಮ್ಮ ನಾಗರಿಕರು ಇದನ್ನು ನೋಡ್ತಾ ಇದ್ದಾರೆ. ಈಗ ಸಾರ್ವಜನಿಕವಾಗಿರ್ತಕ್ಕಂಥ ಪ್ಲೇಸ್ನಲ್ಲಿ ಮನೆಗಳನ್ನು ಕಟ್ಟಿದ್ದಾಗಲಿ, ಉದ್ಯಾನವನದಲ್ಲಿ ಮನೆಗಳನ್ನು ಕಟ್ಟಿದ್ದಾಗಲಿ ಅನೇಕ ರೀತಿಯಲ್ಲಿ ಸಮಸ್ಯೆಗಳನ್ನು ಈ ಕುಷ್ಟಗಿ ಪಟ್ಟಣ ಈಗ ಇದನ್ನು ಅನುಭವಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಮತ್ತೆ ನಾವು ಕುಷ್ಟಗಿ ಪಟ್ಟಣದಲ್ಲಿ ಸುಮಾರು 6 ಪ್ಲಾಂಟ್ಗಳಿದ್ದು 6 ಪ್ಲಾಂಟ್ಗಳು ಈಗ ಬಂದಾಗಿವೆ. ಕುಷ್ಟಗಿ ನಗರದ ಎಲ್ಲ ನಾಗರಿಕರು ಶುದ್ಧ ನೀರಿಗಾಗಿ ಬೇರೆಯವರ ಮೇಲೆ ಅವಲಂಬನೆ ಆಗಿದ್ದಾರೆ. 20-25 ರೂಪಾಯಿ 30 ರೂಪಾಯಿಗೆ ಕೊಡಗಳನ್ನು ತೆಗೆದುಕೊಂಡು, ಲೀಟರ್ಗಳನ್ನು ತೆಗೆದುಕೊಂಡು ಜನರು ತಮ್ಮ ಶುದ್ಧ ನೀರಿಗಾಗಿ ಹೋರಾಡುತ್ತಿದ್ದವನ್ನು ನೀವು ನೋಡ್ತಾ ಇದ್ದೀವಿ. ಆದರೂ ಸಹಿತ ಈ ಎಲ್ಲ ವಿಷಯಗಳ ಬಗ್ಗೆ ಮಾನ್ಯ ಮುಖ್ಯಾಧಿಕಾರಿಗಳಿಗೆ, ಪುರಸಭೆಯವರಿಗೆ ಕೊಟ್ಟರೂ ಸಹಿತ ಯಾವುದೇ ಕ್ರಮಗಳು ಜರುಗಿಲ್ಲ. ಎಲ್ಲವೂ ನಿಧಾನ ರೀತಿಯಲ್ಲಿ ಹೊಂಟಿದ್ದೇವೆ. ಹಾಗೆ ಕುಷ್ಟಗಿ ಪಟ್ಟಣ NS ಸರ್ಕಲಿಂದ ಹಿಡ್ಕೊಂಡು ಪುರಸಭೆಯವರೆಗೂ ಮತ್ತು ಬಸ್ ಸರ್ಕಲ್ ಹಿಡ್ಕೊಂಡು ನಮ್ಮ ಕಣ್ಣಿನ ದವಾಖಾನೆವರೆಗೂ ಈಗ ಭಾಳಷ್ಟು ವಾಹನಗಳು ತಿರುಗಾಡೋದ್ರಿಂದ ಮತ್ತು ಭಾಳಷ್ಟು ಪಾದಚಾರಿಗಳಿಗೆ ತೊಂದರೆ ಆಗ್ತಾ ಇದೆ. ಅನೇಕ ವಾಹನಗಳು 2 ವೀಲರ್ ಆಗಲಿ, 4 ವೀಲರ್ ಆಗಲಿ ಅನೇಕ ರೀತಿಯಿಂದ ಟ್ರಾಫಿಕ್ ಜಾಮ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಕಡೆ ಘಟನೆಗಳಾಗ್ತವೆ. ಯಾರು ಸೈಕಲ್ ಮೋಟ್ರ್ ಮುಂದೆ ಹೊತ್ಕೊಂಡ್ಬಿಡ್ತಾರ, ಯಾರೋ ನೆಡ್ತಕ್ಕಂಥ ಪಾದಚಾರಿಗಳು ವಾಹನಗಳ ತಲಗಿ ಬೀಳ್ತಕ್ಕಂಥದ್ದಾಗಲಿ, ಆಘಾತಕ್ಕೆ ಒಳಗತಕ್ಕಂಥದ್ದಾಗಲಿ ಇವೆಲ್ಲವನ್ನೂ ನೋಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ನಾವು ಕುಷ್ಟಗಿ ಹಿತರಕ್ಷಣಾ ವೇದಿಕೆ ಕೇವಲ ಒಂದು ಯಾವುದೇ ರಾಜಕಾರಣಕ್ಕಾಗಲಿ, ಯಾವುದೇ ಒಂದು ವರ್ಗಕ್ಕಾಗಲಿ ಸೇರಿದ್ದಲ್ಲ. ಇಡೀ ಕುಷ್ಟಗಿ ನಗರದ ಎಲ್ಲ ನಾಗರಿಕರ ಪರವಾಗಿ ಇವತ್ತು ಕುಷ್ಟಗಿ ಪಟ್ಟಣದಲ್ಲಿ ಆಗ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳನ್ನು ನಮ್ಮ ಮುಖ್ಯಾಧಿಕಾರಿಗಳಿಗೆ ಗಮನ ತರ್ತಾ ಅವುಗಳನ್ನು ತೆಗೆದುಕೊಂಡು ಅವರು ಹಂತ ಹಂತವಾಗಿ ಆದಷ್ಟು ನಾವು ಕೊಟ್ಟಂಥ ಮನವಿಗಳನ್ನು ಭಾಳಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಇವುಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸ ಆಗಬೇಕಂತೇಳಿ ಈ ಮೂಲಕ ನಾವು ಮುಖ್ಯಾಧಿಕಾರಿಗಳಿಗೆ ಅಂತಿದ್ದೆ. ಹಾಗೆ ಇವತ್ತೆಲ್ಲ ನೋಡ್ತಾ ಇದ್ದೀರಿ, ನಾವು ಬಸ್ ಸರ್ಕಲಿಂದ ಪುರಸಭೆಗೆ ಬರ್ಬೇಕಂತಂದ್ರೆ ನಾವು ವ್ಯಾಪಾರ ಮಾಡೋರಿಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ವ್ಯಾಪಾರ ಮಾಡಲಿ, ಯಾವುದೇ ವ್ಯಾಪಾರ ಇರಲಿ, ಸಾರ್ವಜನಿಕ ತೊಂದರೆ ಆಗಬಾರ್ದು. ಇವತ್ತು ಕೆಲವು ಮಾಂಸದ ಅಂಗಡಿಗಳು ರೋಡ್ಗಿರೋದ್ರಿಂದ ಅಲ್ಲಿ ನಾಯಿಗಳು ಕಾಟ ಆಗಿರೋದ್ರಿಂದ ಹೆಚ್ಚು ಕಮ್ಮಿ ನಾಯಿಗಳು ಏನಪ್ಪ ಅಂದ್ರೆ ಆ ಕಡೆ ಈ ಕಡೆ ಓಡೋದ್ರಿಂದ ವಾಹನಗಳಿಗೆ ಡಿಕ್ಕಿ ಹೊಡೆದು ಅನೇಕ ವಾಹನಗಾರರು ಈಗ ಅದ್ರ ಮೇಲೆ ಕೂತಿದ್ದಾರೆ. ನಾವು ಯಾವ್ರಿಗೆ ಇವರು ವ್ಯಾಪಾರ ನಿಲ್ಲಿಸಬೇಕು, ಇವ್ರ ವ್ಯಾಪಾರ ರದ್ದು ಮಾಡ್ರಿ ಅಂತ ಅನ್ನೋದಿಲ್ಲ. ಎಲ್ಲ ರೀತಿಯಿಂದ ತಾವು ವ್ಯಾಪಾರಸ್ಥರಾಗಲಿ, ಸಾರ್ವಜನಿಕರಿಗೆ ಒಳ್ಳೆಯ ರೀತಿಯ ವಿಚಾರಗಳನ್ನು ಇಟ್ಟುಕೊಂಡು ಪುರಸಭೆಯವರು ಈ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಬೇಕು. ಅವ್ರಿಗಾಗಿ ವಿಶೇಷವಾದಂಥ ಪ್ಲೇಸ್ಗಳನ್ನು ನಿರ್ಮಿಸಿ ಆ ವ್ಯಾಪಾರಕ್ಕೆ ಮತ್ತಷ್ಟು ಅಭಿವೃದ್ಧಿ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇವತ್ತು ಕುಷ್ಟಗಿ ಹಿತರಕ್ಷಣಾ ವೇದಿಕೆ ಪರವಾಗಿ ನಾವು ನಿಮಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಆ ಮನವಿ ಪತ್ರವನ್ನು